ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಎಲೆಕ್ಟ್ರಿಕ್ ಬೈಕ್. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಎಲೆಕ್ಟ್ರಿಕ್ ಬೈಕ್ ತೊಗೊಂಡ್ರೆ ನಮಗೆ ಏನೇನೆಲ್ಲ ಯೂಸಸ್ಸು ನೋಡಿ. ಹಾಗಿದ್ರೆ ಮನಿ ಸೇವ್ ಆಗುತ್ತೆ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಬನ್ನಿ. ಖಂಡಿತವಾಗ್ಲೂ ಅಮೌಂಟು ಸೇವ್ ಆಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಇವಾಗ ನೀವು ಒಂದು ದಿನಕ್ಕೆ 10ರಿಂದ 20 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀರಾ ಅಂದರೆ ನೀವು ಪೆಟ್ರೋಲ್ ಗಾಡಿನೇ ಯೂಸ್ ಮಾಡಿ. ಅದೇ ನೀವು 30ರಿಂದ 40 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀರಾ ಅಂದರೆ ಎಲೆಕ್ಟ್ರಿಕ್ ಗಾಡಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ದಿನಕ್ಕೆ ನೀವು 100 ರುಪೀಸ್ ಪೆಟ್ರೋಲ್ ಹಾಕ್ತೀರಾ ಅಂದರೆ ತಿಂಗಳಿಗೆ ನಿಮಗೆ 3000 ರುಪೀಸ್ ಆಗುತ್ತೆ. ಅದೇ ನೀವು ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ಮಂತ್ಲಿ ನಿಮಗೆ ಮಿನಿಮಮ್ 500 ರುಪೀಸ್ ಕರೆಂಟ್ ಬಿಲ್ಲು ಬರುತ್ತೆ. ಸೊ ಹಾಗಿದ್ದರೆ ನೀವು ನನ್ನ ಪ್ರಕಾರ ಯಾರಾದರೂ ತುಂಬ ದೂರ ಟ್ರಾವೆಲ್ ಮಾಡೋರು ಇದ್ದರೆ ಎಲೆಕ್ಟ್ರಿಕ್ ಗಾಡಿನೇ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ನಾವು ಕೂಡ ಒಂದು ಎಲೆಕ್ಟ್ರಿಕ್ ಗಾಡಿನ ತೊಗೊಂಡಿದ್ವಿ. ಆ ಗಾಡಿ ಬಂದುಬಿಟ್ಟು ಏತರ್ ಎಲೆಕ್ಟ್ರಿಕ್ ಅಂತ ಹೇಳಿ, ಏತರಲ್ಲಿ ಓಕೆನಾ. ನಾವು ನಮಗೆ ಗಾಡಿ ತೊಗೋಬೇಕಾದ್ರೆ 1,20,000 ರುಪೀಸ್ ಆಗಿತ್ತು. ನಾವು ಕೂಡ EMI ಯಲ್ಲೇ ತೊಗೊಂಡಿದ್ದು. ಎಲೆಕ್ಟ್ರಿಕ್ ಗಾಡಿಗೆ ಚಾರ್ಜರ್ನ ಅವರೇ ಕೊಟ್ಟಿರ್ತಾರೆ. ಎಲೆಕ್ಟ್ರಿಕ್ ಗಾಡಿಗೆ ಚಾರ್ಜ್ನ ನಾವು ಮನೆಯಲ್ಲೂ ಮಾಡ್ಕೋಬೋದು. ಬೇಕಾದ್ರೆ ನಿಮ್ಗೆ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದರೆ ಎಲ್ಲಾದರೂ ತುಂಬ ದೂರ ಟ್ರಾವೆಲ್ ಮಾಡಬೇಕು ಅಂದರೆ ಹೈವೇಲಿ ಎಲ್ಲ ಹಾಕಿರ್ತಾರೆ, ಸಿಟಿಯಲ್ಲಿ ಎಲ್ಲ ಕಡೆನೂ ಹಾಕಿರ್ತಾರೆ. ನೀವು ನೋಡ್ಬೋದು, ಬೇಕಾದ್ರೆ ಚೆಕ್ ಮಾಡ್ಬೋದು ಏತರ್ ಆ್ಯಪಲ್ಲೇ. ಮನೇಲಿ ಚಾರ್ಜ್ ಮಾಡೋಕ್ಕೆ ಸ್ಲೋ ಚಾರ್ಜಿಂಗೇ ಕೊಟ್ಟಿರ್ತಾರೆ. ಯಾಕೆ ಅಂದರೆ ಗಾಡಿಗೆ ಯಾವುದೇ ರೀತಿಯ ಇಶ್ಯೂ ಆಗಬಾರ್ದು ಅಂತ ಹೇಳಿಬಿಟ್ಟು. ಮನೇಲಿ ಒಂದು ಸಲ ಗಾಡಿ ಚಾರ್ಜ್ ಮಾಡಬೇಕು ಅಂದರೆ 7 to 8 ಅವರ್ಸ್ ಆಗುತ್ತೆ. 7 to 8 ಅವರ್ಸ್ ಆದಮೇಲೆ ನಮಗೆ 100% ಚಾರ್ಜಿಂಗ್ ಆಗಿರುತ್ತೆ. ಅದು ಒಂದು ಸಲ ಚಾರ್ಜ್ ಮಾಡಿದರೆ ನಮಗೆ 90 ಕಿಲೋಮೀಟರ್ ನಾವು ಓಡಿಸ್ಬಹುದು. ನಾವು ಕೂಡ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ಹೆಚ್ಚು ಕಡಿಮೆ ಇವಾಗ 1 ಇಯರ್ ಆಯಿತು. ಯಾವುದೇ ರೀತಿಯ ಇಶ್ಯೂ ನಮಗೆ ಆಗಿಲ್ಲ. ಹಾಗೆ ಕೂಡ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಕಡೆಯೂ ಸರ್ವಿಸ್ ಸೆಂಟರ್ ಇದೆ. ಏನೇ ಇಶ್ಯೂ ಆದರೂ ಅವ್ರನ್ನ ನಾವು ಕನ್ಸಲ್ಟ್ ಮಾಡ್ಬೋದು. ನಾನು ಎಲ್ಲ ಗಾಡಿ ಕಂಪೇರ್ ಮಾಡಿ ನೋಡಿದ್ರೆ ಏತರ್ ಎಲೆಕ್ಟ್ರಿಕ್ಗೆ ನಾನು 5 ಸ್ಟಾರೇ ಕೊಡ್ತೀನಿ. ಯಾಕಂದರೆ ಇಲ್ಲಿವರೆಗೂ ಯಾವುದೇ ರೀತಿಯಂಥ ಇಶ್ಯೂ ಆಗಿಲ್ಲ ಆ ಗಾಡಿಯಿಂದ. ಸೊ ಸರ್ವಿಸ್ ಸೆಂಟರು ಎಲ್ಲ ಕಡೆಯೂ ಇದೆ. ಎಲ್ಲ ಸರ್ವಿಸ್ ಸೆಂಟ್ರಲ್ಲೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಏನೇ ಪ್ರಾಬ್ಲಮ್ ಆದರೂ ಖಂಡಿತವಾಗ್ಲೂ ರಿಯಾಕ್ಟ್ ಆಗ್ತಾರೆ. ಇದು ನನ್ನ ಒಪಿನಿಯನ್ನು. ಎಲೆಕ್ಟ್ರಿಕ್ ಗಾಡಿನ ನೀವು ಯಾರಾದ್ರು ತೊಗೊಳ್ಳೋದಿದ್ದರೆ ಖಂಡಿತವಾಗ್ಲೂ ಏತರ್ನೇ ಪರ್ಚೇಸ್ ಮಾಡಿ. ಯಾಕೆ ಅಂತ ಹೇಳಿದರೆ ಅಮೌಂಟು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಆದರೆ ನಮಗೆ ಲೈಫ್ ಲಾಂಗ್ ಬರಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.